ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆದ್ಮೇಲೆ ಬುದ್ಧಿವಂತ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಭಾಳ ಜಾಣ ನಡೆಯನ್ನು ಹೇಳ್ತಾ ಇದ್ದಾರೆ. ಹೌದು, ನೋಂದಣಿ ಹಾಕಿಲ್ಲ. RSS ಸಂಘ ಹಿಂದೂ ಧರ್ಮನ ಅನ್ನೋದು ಪ್ರಶ್ನೆ ಹುಟ್ಟಾಕಿದ್ದಾರೆ. ಹಿಂದೂ ಧರ್ಮದ ಪ್ರವರ್ತಕರಿರ್ಬೋದು, ಹಿಂದೂ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಿರ್ಬೋದು, ಅದು ಸರಿ, ಆದರೆ ಹಿಂದೂ ಧರ್ಮ ಏನದು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತದ. ಇದು ಸಂಘ ಅಂದಾಗ ಅವ್ರು ಹೇಳ್ತದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಡ್ಡಿಲ್ಲ. ಸಂಘ ಅಂದಾಗ ಅದು ರಿಜಿಸ್ಟ್ರೇಷನ್ ಆಗಬೇಕಲ್ಲ, ಯಾಕಿಲ್ಲ? ಈ ಹಿಂದಿನ ಅವ್ರು ಕೇಳಿಲ್ಲ, ನೆಹರು ಕೇಳಿಲ್ಲ, ಪಟೇಲ್ ಕೇಳಿಲ್ಲ, ಬ್ಯಾನ್ ಮಾಡಿದರು. ಆ ಬ್ಯಾನ್ ಮಾಡಿದ್ದನ್ನ ನಂತರ ಅದು ಏನೇನೋ ಕಾರಣಕ್ಕಾಗಿ ಹಿಂದೆ ತಗೊಳ್ಳೋದು ಇರ್ಬೋದು. ಅದರಲ್ಲಿ ಹೋಗಿ ಅವತ್ತಿನ ಕಾಲದಲ್ಲಿ RSS ಮುಖಂಡರು ಕೇಳ್ಕೊಂಡಿರ್ಬೋದು, ಮಾಡಿರ್ಬೋದು, ಏನೂ ಇರ್ಬೋದು. ಅದರಿಂದ ಮತ್ತೆ ಬೆಳೆದಿರ್ಬೋದು, ಇಲ್ಲಂತ. ಆದರೆ ಇವತ್ತು ಬ್ಯಾನ್ ಮಾಡೋ ವಿಷಯಕ್ಕೆ ಹೋಗ್ತಾ ಇಲ್ಲ. ಖರ್ಗೆ ಅವರಾಗಿರ್ಬೋದು, ಇವತ್ತಿನ ಅಧ್ಯಕ್ಷ, ಕರ್ನಾಟಕದ KPSC ಅಧ್ಯಕ್ಷ ನಮ್ಮ BK ಹರಿಪ್ರಸಾದರಾಗಿರ್ಬೋದು, ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು. ಇವರೆಲ್ಲ ಇವತ್ತು ಕೇಳ್ತಿರೋದು ಏನಪ್ಪ ಅಂದರೆ ನೋಂದಣಿ ಯಾಕಿಲ್ಲ, ಯಾವ ಕಾನೂನಿನ ಅಡಿಯಲ್ಲಿ ನೋಂದಣಿ ಆಗಿಲ್ಲ, ಯಾಕಾಗಿಲ್ಲ, ಫಂಡ್ ನಿಮ್ಗೆ ಎಲ್ಲಿದು ಬರ್ತದೆ, ಇಷ್ಟೆಲ್ಲ ಶಾಖೆಗಳನ್ನು ಮಾಡಿದ್ದೀರಿ ದೇಶ ತುಂಬ. ಆ ಶಾಖೆಗಳ ಆರ್ಥಿಕ ಮೂಲ ಏನು? ನೀವು ಹೇಳ್ಬೋದು ಓಪನ್ ಆಗ್ಯದ, ನಾವೆಲ್ಲ ಅವ್ರು ಹಾಕ್ತಾರ, ಏನೋ ಮಾಡ್ತಾರೆ ಅಂತ ಹೇಳ್ಬೋದು. ಇದಕ್ಕೆ ಉತ್ತರ ಕೊಡಬೇಕಾಗಿದೆ ನೇರವಾಗಿ. ಯಾವ ರೀತಿ ಕೊಡ್ತಾ ಇದ್ದೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವತ್ತು 4 ಲಕ್ಷ ಮಂದಿ ಕೊಡಿಸ್ತೀನಿ, 2 ಲಕ್ಷ ಮಂದಿ ಕೊಡಿಸ್ತೀನಿ, ಪಥಸಂಚಲನ ಮಾಡ್ತೀನಿ ಅಂತಂದರೆ ಇದಕ್ಕೆಲ್ಲ ದುಡ್ಡು ಕೊಡೋರು ಯಾರು? ಪಾರದರ್ಶಕತೆ ಎಲ್ಲಿದೆ, ಕ್ಲಾರಿಟಿ ಎಲ್ಲಿದೆ? ಮೂಲಕ್ಕೆ ಕೈ ಹಾಕ್ತಾ ಇದ್ದಾರೆ. ಇಲ್ಲಿವರೆಗೆ ಬ್ಯಾನ್ ಮಾಡಿದಾರ, ಟೀಕಾ ಮಾಡಿದಾರೆ. RSS ಅಂದ್ರೆ ಬ್ರಾಹ್ಮಣ ಸಂಘ, ಆ ಸಂಘ ಮಾಡಿ ಎಲ್ಲ ಕಮ್ಯುನಿಸ್ಟ್ ಅಂತ ಸಾಕಷ್ಟು ಟೀಕಾ ಮಾಡಿದ್ದಾರೆ. ಆದರೆ ಆ ಟೀಕಾ ಮಾಡಿದಷ್ಟು RSS ಬೆಳೆದದು ಸುಳ್ಳಲ್ಲ. ಆದರೆ ಇವತ್ತು ಟೀಕಾ ಮಾಡಲಿಕ್ಕೆ ಹೊಂಟಿಲ್ಲ ಅವರು. ನಮ್ಮ ಖರ್ಗೆ ಅವರು ಟೀಕಾ ಮಾಡ್ತಾ ಇಲ್ಲ. ನಿಮ್ಮ ಅರ್ಥ ಮೂಲಿನ ಒಂದು ಸಂಘ ಸಂಸ್ಥೆ ಏನಾದ್ರು ದುಡ್ಡು ಬಂದು ನೀವು ಕೇಳ್ತಿರು, ಕಲೆಕ್ಟಿ ಎಲ್ಲಿದ್ರು ಬಂದು ದುಡ್ಡು ಅಂತ ಕೇಳ್ತೀರಿ. ಉಳಿದವ್ರಿಗೆಲ್ಲ ಅದ, ನಿಮ್ಗೆ ಹಾಕಿಲ್ಲ. ದೇವಾಲಯಗಳದ, ಚರ್ಚ್ಗದ, ಮಸ್ಜಿದ್ಗದ, ಎಲ್ಲ ಕಡೆ ಲೆಕ್ಕಪತ್ರ ಕೇಳ್ತಾರೆ. ಟ್ರಸ್ಟ್ಗಳಿದೆ. ಈವನ್ ರಾಮನ ಸಹಿತ ಲೆಕ್ಕ ಕೇಳ್ತಾರೆ. ಇವತ್ತು ರಾಮನ ಟ್ರಸ್ಟ್ನಲ್ಲೇ ದುಡ್ಡಿನ ವ್ಯವಹಾರ ಆಗಿದ್ದರೆ ನೀವು ನೋಡಿದಿರಿ. ಅದಕ್ಕೆ ರಾಮನ ಪ್ರಶ್ನೆ ಮಾಡೋ ಮುಂದೆ, ರಾಮನ ದುಡ್ಡಿನ ಬಗ್ಗೆ ಪ್ರಶ್ನೆ ಮಾಡೋ ಮುಂದೆ, ಮತ್ತು ನೀವು ರಾಮನಿಗೆ ಹೆಚ್ಚಿನವರ, ಹಿಂದೂ ಧರ್ಮಕ್ಕಿಂತ ಹೆಚ್ಚಿನವರ, ಯಾವ ಧರ್ಮಕ್ಕಿಂತ ಹೆಚ್ಚಿನವರ, ಸಂವಿಧಾನಕ್ಕಿಂತ ಹೆಚ್ಚಿನವರ, ಸಂವಿಧಾನ ಮೇಲಿನವರ ಅಂತ ಅವ್ರು ಕೇಳುವಲ್ಲೇ ಅರ್ಥ ಉತ್ತರ ಹುಡುಕಬೇಕಾಗಿದೆ. ಮತ್ತು ಈ ಹಿಂದಿನ ಎಪಿಸೋಡಲ್ಲಿ ನಾನು ಮಾತಾಡಿದ್ದೆ, ನಿಮಗೆ ನೆನಪದನ್ನು ಹೇಳೋಕೆ ಗೊತ್ತಿಲ್ಲ. ಸಿಂಪಲ್ಲಾಗಿ ಲೆಕ್ಕಪತ್ರ ಇಡೋದು ಬೇಕಲ್ಲ, ರಿಜಿಸ್ಟ್ರೇಷನ್ನು. ಇಲ್ಲಾಂದರೆ ಯಾರು ಹೊಡ್ಕೊಂಡು ಹೋಗುವಂಥದ್ದು. ದುಡ್ಡು ಏನು ಸಿಗೋದೇ ಇಲ್ಲ, ಅಕೌಂಟಬಿಲಿಟಿ ಇಲ್ಲ. ಅಕೌಂಟಲ್ಲಿ ಸಿಗದೆ ಹೋಗಿಬಿಡುವಂಥ ಸಾಧ್ಯತೆಗಳು, ಅದ್ರ ಲಾಸ್ ಆಗ್ತದೆ. ಅದರ ಬದಲಾಗಿ ದುಡ್ಡು ಕೂಡಿಸಿ ಅದನ್ನು ಇಡೀ ರಾಷ್ಟ್ರ ತುಂಬ ಹಿಂದೂ ಮಕ್ಕಳಿಗೆ ಮಾಡಿರಿ, ಬೇರೆದವ್ರು ಬೇಡ. ಹಿಂದೂ ಮಕ್ಕಳಿಗೆ ಅಪ್ ಟು ಹೈಯರ್ ಎಜುಕೇಷನ್ ತನಕ ಫ್ರೀ ಎಜುಕೇಷನ್ ಸಿಗುವಂಗೆ ಯಾಕೆ ಮಾಡಬಾರ್ದು ರೀ? ಸಂಘನ ಓಡಿಸ್ಬೇಕು ಅಂತ ಯಾರಿಗೂ ಇಲ್ಲ, ಸಂಘ ನಾಶ ಹೋಗ್ಬೇಕು ಅಂತ ಯಾರಿಗೂ ಇಲ್ಲ, ಅದು ಬಯಸೋದು ಇಲ್ಲ. ಹೌದು, ಹಿಂದುತ್ವ ಪರ ಆದ್ರಿ, ಬೇಕು ಹಿಂದೂಗಳಿಗೆ. ಈ ದುಡ್ಡನ್ನು ಇಲ್ಲಿಯೇ ಶಿಕ್ಷಣ ಬೆಳೆದಕ್ಕಾಗಿ, ವಿಶ್ವಗುರು ಮಾಡೋದಕ್ಕಾಗಿ ನೀವು ಯಾಕೆ ಇಲ್ಲಿ ದುಡ್ಡು ಕೊಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂತಂದ್ರೆ ಇವತ್ತು ಅನೇಕ ಬಡ ಕುಟುಂಬಗಳು, ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಆ ಮತ್ತು ಬೇರೆ. ಆದರೆ RSS ಹಿಂದೂಗಳ ಪರ ಇದ್ದಿದ್ದರಿಂದಾಗಿ ನೀವು ಹಿಂದೂ ಮಕ್ಕಳನ್ನು ತಯಾರು ಮಾಡಿರಿ, ಬೇರೆದವ್ರು ಬೇಡ. ಎಲ್ಲ ಜಾತಿ ಮಕ್ಕಳು ಫ್ರೀ ಕಲಿಯುವಂಥ ವ್ಯವಸ್ಥೆ ನಿಮ್ಮಲ್ಲಿ ಮಾಡೋ ಶಕ್ತಿ ಅದ. ದುಡ್ಡು ಸಾಕಷ್ಟು ಕೂಡಿರ್ತದೆ, ಕೂಡಿದೆ. ಅದು ಎಲ್ಲೂ ಹೋಗಿಂದಲೂ ಈ ದಿಶೆಯಲ್ಲಿ ಯಾಕಾಗಬಾರ್ದು ಅಂತ ಪ್ರಶ್ನೆ ಮಾಡಿದ್ರು. ಇವತ್ತು ಖರ್ಗೆ ಅವರು ನೋಂದಣಿ ಕೇಳ್ತಾ ಇದ್ದಾರೆ. ಬ್ಯಾನ್ ಮಾಡೋ ವಿಚಾರ ಅವ್ರಿಗಿಲ್ಲ. ನಿಮ್ಮ ಲೆಕ್ಕಪತ್ರ ಕೊಡ್ರಿ, ಕ್ಲಾರಿಟಿ ಕೊಡ್ರಿ, ಪಾರದರ್ಶಕವಾಗಿ ತೋರಿಸ್ರಿ ಅನ್ನೋದಂತೇಳಿ. ಇವತ್ತು ಅದನ್ನು ಅನಗತ್ಯ ವಿರೋಧ ಮಾಡೋದ್ರಲ್ಲೇ ಬಹಳ ಕಷ್ಟ. ಎಲ್ಲ ನಮ್ಮದು ಸಂಘ ಸಂದಪೂರ್ವದಲ್ಲಿ ಹುಡ್ಕೊಂಡು ಬಂದಿದ್ದು, ಯಾರೂ ಕೇಳಿಲ್ಲ. ಈಗ ನೀವು ಕೇಳಿ ನಮ್ದು ಬೆಳೀತದೆ, ಬೆಳೀರಿ, ಯಾರು ತಕ್ಕರ ಬೆಳೀಲ್ಲ. ಅದು ಯಾರು ಬೆಳಿಬಾರ್ದು ಅಂದಿಲ್ಲ.
ಸಂಘ ಪರಿವಾರ ಬೆಳಿಬಾರ್ದು ಅಂತ ಏನೂ ಹೇಳಿಲ್ಲ. ಆದರೆ ಕೇಳ್ತಾ ಇರೋದು ರಿಜಿಸ್ಟ್ರೇಷನ್ ಯಾಕಿಲ್ಲ, ಅದಿತ್ತಂದ್ರೆ ನಿಮಗೂ ಅಕೌಂಟಬಿಲಿಟಿ ಇರ್ತದೆ. ದುಡ್ಡು ಎಲ್ಲಿ ಬಂತು, ಯಾರು ಕೊಟ್ಟರು, ಎಲ್ಲಿ ಹೋಯ್ತು ಅಂತ ನಾವು ಕೇಳಬೇಕಾಗ್ತದೆ. ಅದನ್ನು ನಮ್ಮ ರಾಷ್ಟ್ರದಲ್ಲಿರುವಂಥ ಸಂವಿಧಾನದ ಅಡಿಯಲ್ಲಿ RSS ಇರೋದ್ರಿಂದಾಗೆ ಸಂವಿಧಾನದಲ್ಲಿ ಹಿಂಗದ ಲೆಕ್ಕಪತ್ರ ಕೊಡ್ಬೇಕಂತದ ಕೊಡ್ರಿ. ಇದೊಂದು ರೀತಿಯಿಂದ ಇವತ್ತು ಕಾಂಗ್ರೆಸ್ ಇದ್ದಿದ್ದು ಹೊಸ ನಡೆಯನ್ನು ಹುಡುಕ್ಲಿಕ್ಕತ್ತದ ಅಂತ ಇವತ್ತು ಅನಿವಾರ್ಯದ. ಕಾಂಗ್ರೆಸ್ಸಲ್ಲಿ ಬೆಳಿಬೇಕಾಗಿತ್ತು ಅಂದರೆ RSS ವಿರೋಧವಾಗಿ ನಿಲ್ಲಲೇಬೇಕು, ಎದುರಿಸಲೇಬೇಕು, ಹೋರಾಟ ಮಾಡಲೇಬೇಕು. ಆದರೆ ಬ್ಯಾನ್ ಮಾಡೋದ್ರಿಂದ, ಟೀಕಾ ಮಾಡೋದ್ರಿಂದ, ಮತ್ತೊಂದು ಮಾಡೋದ್ರಿಂದ ಬೆಳೆದಿಲ್ಲ ಅಂತ ಗೊತ್ತದ ಅವ್ರಿಗೆ. ಇವತ್ತು ನೋಡ್ರಿ, ಮೋದಿ ಅವರು ಒಬ್ಬ ಲೀಡರ್ ಆದ ಕಾರಣ ಕಾಂಗ್ರೆಸ್ಗಳನ್ನು ಟೀಕಾ ಮಾಡಿದ್ರು. ಮೌತ್ ಕಾ ಸೌದಾಗರ್ ಹಾಗೆ ಹೀಗೆ ಟೀಕಾ ಮಾಡಿದಕ್ಕಾಗಿ ಅದು ಕಾರಣ ಆಯ್ತು ಅವ್ರು ಬೆಳೆಯೋದಕ್ಕೆ. ಹಂಗೆ ಇವತ್ತು RSS ಟೀಕಾ ಮಾಡೋದ್ರಿಂದ ಬೆಳೀತದೆ ಅದು. ಅದಕ್ಕೀಗ ಹಿಂದೂಗಳಿಗೆ ಕೇಳ್ತಾ ಇದ್ದಾರೆ, ಅಡ್ಡಿ ಇಲ್ಲರಪ್ಪ, ನೀವು ಹಿಂದೂಗಳನ್ನ ಉದ್ಧಾರ ಮಾಡಿರಿ, ಮತ್ತೇನು ಮಾಡಿರಿ, ಅವ್ರ ಸಲುವಾಗಿ ಇರ್ರಿ, ಆದರೆ ಕ್ಲಾರಿಟಿ ಇರಲಿ, ಅದ್ರ ನೋಂದಣಿ ಯಾಕೆ ಮಾಡಿಲ್ಲ, ಅದು ಮಾಡಿಸ್ರಿ. ಅದು ಇವತ್ತು ಸರ್ಕಾರ ಕೇಳಿಗತ್ತದ ಅಂತ ಹೇಳ್ತಾ ಇದ್ದಾರೆ. ಅವರು ಭಾಳ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇವತ್ತು ಇಡೀ ಕಾಂಗ್ರೆಸ್ ಅವ್ರ ವಿರುದ್ಧ ಈ ರೀತಿಯಾಗಿ ಇದಕ್ಕೆ ಉತ್ತರ ಕೊಡೋದು ಅಂದುಕೊಂಡಷ್ಟು ಸುಲಭಿಲ್ಲ. ಇವತ್ತು ನಮ್ಮ ಮೋಹನ್ ಭಾಗವತರ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೆ RSS ಇದು ಹಿಂದೂ ಧರ್ಮ ಅಲ್ಲ. ಹಿಂದೂ ಧರ್ಮದ ಪರಿಪಾಲನೆ ಮಾಡಿಕೊಂಡು, ಪೋಷಿಸಿಕೊಂಡು, ಪಾಲಿಸಿಕೊಂಡು ಸನಾತನತೆಯನ್ನು ಬೆಳೆಸುವಂಥ ಒಂದು ಸಂಘಟನೆ. ಅದು ಪ್ರಾಮಾಣಿಕವಾಗಿ ನೀವು ಪ್ರಾಮಾಣಿಕರದರ ಅನ್ನೋದಕ್ಕೆ ಅಕೌಂಟಬಿಲಿಟಿ, ದುಡ್ಡು ಎಲ್ಲಿದು ಬಂತು, ಹೇಗೆ ಬಂತು, ಏನು ಬಂತು ಹೇಳ್ಬೇಕಲ್ರಿ. ಯಾಕಂದ್ರೆ ರಾಮ ಮಂದಿರ ಕಟ್ಟೋ ಮುಂದೆ ಇಟ್ಟಂಗೆ ಸಲ ದುಡ್ಡು ಕುಡಿಸಿದ್ದು, ಮತ್ತೊಂದು ಸಲ ದುಡ್ಡು ಕುಡಿಸಿದ್ದು ಸಾಮಾನ್ಯರಾಗಿಲ್ಲ. ಇವತ್ತಿಗೂ ಸಹಿತ ಅವ್ರ ಪ್ರಶ್ನೆ ಕೇಳೋರಿದ್ದಾರೆ. ಅದು ಹೇಳಿಲ್ಲ, ರಾಮ ಮಂದಿರ ಕಟ್ಟುವಲ್ಲೇ ರಾಮ ಮಂದಿರ ಟ್ರಸ್ಟ್ ಜನ ಅಲ್ಲಿ ದುಡ್ಡಿನ ಅಪರಾಧ ಅಂತ ಇವತ್ತು ಆರೋಪಗಳಿದ್ದಾವೆ. ಎಲ್ಲ ನಿಟ್ಟಿನಲ್ಲಿ ಆಗಬೇಕು ಅಂಥೇಳಿ ನಮ್ಮ ಖರ್ಗೆ ಅವ್ರು ಕೇಳಿದ್ದು ಯಥಾ ಯೋಗ್ಯದ. ಅದಕ್ಕಿಂತ ಮುಖ್ಯವಾಗಿ ಇಲ್ಲೇ ನೋಂದಣಿ ಮಾಡಿಸೋದ್ರಿಂದ RSSಗೆ ಲಾಭದ. ಇಲ್ಲಿವರೆಗೆ ಮಾಡಿಸಿಲ್ಲ, 100 ವರ್ಷ ಆಯ್ತು ಅಂತ ಹೇಳೋದ್ರಲ್ಲಿ ಅರ್ಥಿಲ್ಲ. ಇಲ್ಲಿವರೆಗೆ ಕೇಳಿಲ್ಲ, ನೀವು ಮಾಡಿಸಿಲ್ಲ, ಈಗ ಕೇಳ್ತಾ ಇದ್ದಾರೆ, ಮಾಡಿಸ್ರಿ, ತಪ್ಪೇನದು ಇಲ್ಲ. ಇಂಥ ಸಂವಿಧಾನದ ಕಾನೂನು ನಡಿಯಲ್ಲಿ ನಾವು ಮಾಡಿಸ್ಬೇಕಂತ ಏನಿಲ್ಲ ಅನ್ನೋದನ್ನು ಹೋಗ್ತಾರೆ. ಅವ್ರು ಕೊಡ್ರಿ, ಅವ್ರಿಗೆ ಕೆಳಗಿದ್ದಾರೆ, ಎಲ್ಲಿ ಕೊಡ್ರಪ್ಪ ನಮಗಂದ್ರೆ ಅದು ನಿಮಗೆ ಗೊತ್ತಿದ್ರೆ, ನಿಮ್ಮ ಸಂವಿಧಾನ ಬಗ್ಗೆ ಅಭ್ಯಾಸ ಮೇಲೆ ಇತ್ತಪ್ಪ ಅಂತಂದ್ರೆ ಕೊಡ್ರಿ. ಇಲ್ಲಾಂದರೆ ಇದು ಸಂವಿಧಾನ ಮೀರಿದ್ದಂತೆ ಅಲ್ಲ. ಇಲ್ಲಿ ಫೈನಲ್ ಯಾವುದಪ್ಪ ಈ ದೇಶದಲ್ಲಿ ಅಂದರೆ ಸಂವಿಧಾನ ಅದಕ್ಕಿಂತ ಹೆಚ್ಚಿದ ಯಾವುದೂ ಇಲ್ಲ. ಅದಕ್ಕೆ ಉತ್ತರ ಕೊಡಬೇಕಾಗಿದೆ ಇವತ್ತು ಅನಿವಾರ್ಯದ. ಅದೇ ಕಾಲಕ್ಕೆ ಈ ನಮ್ಮ ಖರ್ಗೆ ಕೇಳ್ತಾ ಇರೋದು ಸತ್ಯದ. ಮತ್ತು ಇವತ್ತು ಕಾಂಗ್ರೆಸ್ಗೂ ಅನಿವಾರ್ಯ ಆಗ್ಯದ. BJP ಅವ್ರಿಗೆ ಮುಖ್ಯ ಅಲ್ಲ, RSS ಪ್ರಚಾರಕರು ನಮ್ಮ ಮೋದಿಯವರು. ಹೀಗಾಗಿ ಮೂಲ ನಾವು ಏನು ಕೇಳಬೇಕು, ಮೂರನ್ನು ಕೈ ಹಿಡಿಬೇಕಂತೇಳಿ ಈಗ ಮೂಗಿಗೆ ಕೈ ಹಾಕಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಮೋಹನ್ ಭಾಗವತರದಾಗಿರ್ಬೋದು, ಇನ್ನೊಂದು ನಾಯಕರದಾಗಿರ್ಬೋದು. ಸುಮ್ಮನೆ ಟೀಕೆ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಅದನ್ನು ನೀವು ಸಣ್ಣವರಾಗ್ತೀರಿ ವಿನಃ ಖರ್ಗೆ ಅವ್ರಿಗೆ ಸಣ್ಣವರು ಆಗೋದಿಲ್ಲ, ಕಾಂಗ್ರೆಸ್ ಏನು ಸಣ್ಣದಾಗೋದಿಲ್ಲ. ಈ ಸಲ ಭಾಳ ಎಚ್ಚರಿಕೆ ಹೆಜ್ಜೆ ನೆಟ್ಟಿದ್ದಾರೆ ಖರ್ಗೆ ಅಥವಾ ಕಾಂಗ್ರೆಸ್. ಇವತ್ತಿನ ರಾಹುಲ್ ಗಾಂಧಿ ಹಿಂದಿನ ನೆಹರೂನಲ್ಲ, ಅವರು ಹಿಂದಿನ ನಮ್ಮ ಯಾರು ವಿಶೇಷವಾಗಿ ಅವ್ರ ಅಜ್ಜನೂ ಅಲ್ಲ, ಮತ್ತು ಅದೇ ಕಾಲಕ್ಕೆ ಇಂದಿರಾ ಗಾಂಧಿನೂ ಅಲ್ಲ, ರಾಜೀವ್ ಗಾಂಧಿನೂ ಅಲ್ಲ. ಇವರು ಸಪ್ರೇಟ್ ಬೇರೆ ಜನದ ವ್ಯಕ್ತಿ. ಹೊಸ ಟ್ರೆಂಡ್ ಇದು. ಇವತ್ತು ಹೊಸ ಜನ, ಹೊಸ ಯುಗದ ಒಬ್ಬ ಪ್ರತಿನಿಧಿಯಾಗಿ ರಾಹುಲ್ ಗಾಂಧಿ ಖರ್ಗೆ ಅವ್ರ ಮೂಲಕ ಈ ಪ್ರಶ್ನೆ ಕೇಳಿಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಇಡಿಯಾಗಿ ಈ ಪ್ರಶ್ನೆಗೆ ಬೆನ್ನತ್ತೆ RSSದ ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂತ ಬೆನ್ನತ್ತಿದ್ದಾರೆ. ಅದರಿಂದ ಸಹಜ ಆಗ್ತದೆ ಇದು ದುಡ್ಡಿನ ಮೂಲ ಏನು ಅನ್ನುವಂಥದ್ದು ಕೇಳಲಿಕ್ಕಾಗ್ತದೆ. ಇಲ್ಲಾಂದ್ರೆ ಇದು ಲೀಗಲ್ ಇರೋದು ಲೀಗಲ್ ಅಂತೇಳಿ ಘೋಷಣೆ ಮಾಡೋ ಸಾಧ್ಯತೆ ಇರೋದು. ಹಾಗಂತೇಳಿ ಬ್ಯಾನ್ ಮಾಡ್ತಾರೆ ಅನ್ನುವಂಥದ್ದು ನನಗನ್ನಿಸ್ತದೆ ಸುಳ್ಳು. ಯಾಕಂದ್ರೆ ಬ್ಯಾನ್ ಮಾಡಿದರೆ RSS ಸಿಗ್ತದೆ, ಬೆಳೀತದೆ, ಈಗ ಬೆಳೆದು ನಿಂತದೆ ಅಂತ ಹೇಳ್ತಾ ಏನೋ ಅಲ್ಲಿ ಖರ್ಗೆ ಅವ್ರು ಮಾತ್ರ ಮೂಗು ಹಿಡಿದಿದ್ದಾರೆ. ಅದಕ್ಕೆ ಉತ್ತರ ಅವರಿಂದ ನಮ್ಮ ಮೋಹನ್ ಭಾಗವತರಿಂದ ಇಷ್ಟರಲ್ಲೇ ಬರ್ಬೋದು ಅಂತ ಹೇಳ್ತಾ, ಅದೇ ಕಾಲಕ್ಕೆ ಉತ್ತರ ತಪ್ಪಿಸಿಕೊಂಡಟ್ಟು ಅವರಿಗೆ ತೊಂದರೆ ಆಗ್ತದೆ RSS ಅನ್ನೋ ಮಾತನ್ನು ಮತ್ತೊಮ್ಮೆ ನೆನಪಿಸ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ನಮ್ಮದು ಸತ್ಯದ ಕೈಗನ್ನಡಿ ವಂದನೆಗಳು.